ಓಂ ಗಂ ಗಣಪತಯೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಹೋರಾರುಂ ವಂದನಾಂ ಮೃತ್ಯೋರ್ಮುಕ್ಷೇಯಮಾಮೃತ. ಓಂ ನಮಃ ಶಿವಾಯ. ಸಮಸ್ತ ಬಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪಂಚಾಂಗ ಶ್ರವಣ ಅಂದರೆ ಈ 27ನೇ ತಾರೀಕು ಬಂದು ಅಮಾವಾಸ್ಯೆಯ ಒಂದು ಛಾಯೆ. ಅದು ಅಕ್ಷಯ ಅಮಾವಾಸ್ಯೆ ಅಂತ ಹೇಳ್ತಾರೆ. ಅಕ್ಷಯ ತೃತೀಯದ ಒಂದು ಪ್ರಭಾವ ಅತಿ ಅದ್ಭುತವಾದಂತಹ ಅಮಾವಾಸ್ಯೆ. ತದನಂತರ ನಮಗೆ ಮಾಸ ಬದಲಾವಣೆ ಅಂದರೆ ಯಾವ ರೀತಿಯ ಮಾಸ ಅಂದರೆ ನಾವು ಚೈತ್ರ ಮಾಸದಿಂದ ವೈಶಾಖ ಮಾಸಕ್ಕೆ ಕಾಲನ್ನು ಇಡ್ತಿರ್ತೀವಿ. ತದನಂತರ ಅದೇ ವಸಂತ ಋತುವೆ ಜರುಗ್ತಾ ಇರ್ತದೆ. ಅದರಲ್ಲಿ ಶುಕ್ಲ ಪಕ್ಷ ಪ್ರಮುಖವಾಗಿ ಪ್ರತಿಪತ್ ಈ ದಿನದಿಂದ ಬರುವ ಒಂದು ಶನಿವಾರದ ತನಕ ರಾಶಿಗೋಚಾರ ಫಲ. ಆದರೆ ಒಟ್ಟಿಗೆ ಮಧ್ಯದಲ್ಲಿ 30ನೇ ತಾರೀಕು ಬಂದು ನಮಗೆ ಅಕ್ಷಯ ತೃತೀಯ ಇರುತ್ತೆ. ಅದ್ಭುತವಾದಂತಹ ಒಂದು ವಿಚಾರ. ಯಾಕೆಂದರೆ ಒಂದು ಒಳ್ಳೆಯ ಮುಹೂರ್ತವನ್ನು ನಾವು ನಿರ್ಣಯ ಮಾಡುವಂಥದ್ದು ಈ ಅಕ್ಷಯ ತೃತೀಯದಲ್ಲಿ ಕಾಣಿಸುತ್ತೆ. ಇದರಲ್ಲಿ ಈ ದಿನ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಿದ್ರೂ ಸಹ ಎಲ್ಲ ಕಾರ್ಯಗಳು ಅಕ್ಷಯವಾಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಈ ಅಕ್ಷಯ ತೃತೀಯ ದಿನದಂದು ಯಾರೆಲ್ಲ ದಾನ ಧರ್ಮಗಳನ್ನು ಮಾಡ್ತಾರೋ, ಯಾರ ಅಸಹಾಯಕರಿರ್ತಾರೋ ಅಂಥವ್ರಿಗೆ ನಾವು ಸಹಾಯವನ್ನು ಮಾಡ್ತೀವೋ ಖಂಡಿತವಾಗಲೂ ನಮ್ಮ ಒಂದು ಜೀವನ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಯಾರಿಗೆಲ್ಲ ಸ್ವಲ್ಪ ಹಣಕಾಸಿನ ಸಮಸ್ಯೆ ಅವರೆಲ್ಲ ಇರ್ತಾರೋ ಅವರು ಸಹ ಪರಮಾತ್ಮನ ಸ್ಮರಣೆ, ಸಾಕ್ಷಾತ್ ಗುರುವಿನ ಒಂದು ಸ್ಮರಣೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅವರಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದು ಅಂತ ಹೇಳ್ತದೆ. ಅದೇ ರೀತಿ ಈ 2ನೇ ತಾರೀಕು ಶಂಕರಾಚಾರ್ಯರ ಜಯಂತಿ ಹಾಗೂ ರಾಮಾನುಜಾಚಾರ್ಯರ ಜಯಂತಿ, ಗಾಯತ್ರಿ ಜಯಂತಿ ಅನ್ನೋದು ಒಂದು ವಿಶೇಷವಾದಂತಹ ಜಯಂತಿ. ನೋಡಿ, ಒಂದೇ ದಿವಸ ಈ 3 ಮಹಾನ್ ಜಯಂತಿಗಳು ಕಾಣಿಸ್ಬೋದು. ಆ ಕಾರಣದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ರಾಶಿಗೋಚಾರ ಫಲ. ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಅದ್ಭುತವಾದಂತಹ ವಾರ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಏಳಿಗೆ. ನೋಡಿ, ಚಂದ್ರ ಹಾಗೂ ರವಿಯರ ಸಂಯೋಗ ಏನಂದರೆ ಅದು ಮಾತಾಪಿತೃಗಳ ಸಂಯೋಗ ಅಂತ ಹೇಳ್ತೀವಿ. ಅಂದರೆ ಒಂದು ಶಕ್ತಿವಂತವಾದಂತಹ ದಿನವನ್ನು ಮೇಷರಾಶಿಯವರು ನೀವು ನೋಡ್ಬೋದು. ಅದೇ ರೀತಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಯಾವುದೋ ಹರಿಹರಿಸು ಹಳೆಯ ಒಂದು ಹಣಕಾಸುಗಳು ಬರಬೇಕಾಗಿತ್ತು ಅದು ಸಹ ನಿಮ್ಮ ಕೈ ಸೇರುವಂಥದ್ದು. ಅದರ ಒಟ್ಟಿಗೆ ಓದುವಂಥ ಮಕ್ಕಳಲ್ಲಿ ಉತ್ತೇಜನ ಬರುವಂಥದ್ದು, ಒಳ್ಳೆಯ ಒಂದು ವಿಚಾರವನ್ನು ಸಹ, ಯಾವುದೋ ಒಂದು ಸೀಟ್ಗೋಸ್ಕರ ಓಡಾಡ್ತಿರ್ತೀರ, ಆ ಓದುವಂಥ ಸೀಟಿಗೆ ನಿಮಗೆ ಸಿಗುವಂಥದ್ದು. ಜೊತೆಗೆ ಸರ್ಕಾರಿ ವೃತ್ತಿಯಲ್ಲಿ ಇರುವಂಥವ್ರಿಗೆ ತಾಯಿಯ ಅನುಗ್ರಹದಿಂದ ಒಳ್ಳೆಯ ಒಂದು ಪೋಸ್ಟ್ ಸಿಗುವಂಥದ್ದು. ಅಂದರೆ ಯಾವುದಾದ್ರೂ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿದ್ರೆ ಈ ವಾರ ಖಂಡಿತವಾಗಲೂ ಅದ್ಭುತವಾದಂತಹ ವಾರವನ್ನು ಕಾಣ್ತೀರಾ. ಅದರಲ್ಲೂ ಪ್ರಮುಖವಾಗಿ ಬುಧವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ನೀವು ಹೆಣ್ಣು ದೇವರ ಸ್ಮರಣೆ ಅಂದರೆ ದುರ್ಗಾ ಪರಮೇಶ್ವರಿ, ಅಂಬಾಭವಾನಿ, ರಾಜರಾಜೇಶ್ವರಿ ಈ ರೀತಿಯಾದಂತಹ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ಈ ವಾರ ಎಲ್ಲ ತುಂಬ ಒಳ್ಳೆಯ ಒಂದು ಫಲವನ್ನು ಕಾಣ್ತೀರಾ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ, ಯಾವುದೋ ಒಂದು ಕಷ್ಟ ಕಾಲಗಳನ್ನೆಲ್ಲ ನೋಡ್ಬಿಟ್ಟಿದ್ದೀವಿ, ಈಗ ಹೇಗಿರ್ಬೋದು ಈ ವಾರ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಏರಿಳಿತ. ಯಾಕಂದರೆ ವ್ಯಯಸ್ಥಾನದಲ್ಲಿ ಚಂದ್ರ ಸ್ಥಿತನಾದಾಗ ಸ್ವಲ್ಪ ಮಾನಸಿಕ ವಿಚಾರದಲ್ಲಿ ಏರಿಳಿತವನ್ನು ಕಾಣುವಂಥದ್ದು, ಅರ್ಧ ನಿದ್ರೆ ಬರುವಂಥದ್ದು, ಸರಿಯಾಗಿ ನಿದ್ರೆ ಆಗದೇ ಇರೋವಂಥದ್ದು ಸಹ ಕಾಣಿಸುತ್ತೆ. ಆದರೆ ಒಂದು ಒಳ್ಳೆಯ ವಿಚಾರ ಅಂದರೆ ಸ್ವಲ್ಪ ಸ್ನೇಹಿತರು, ಸಹಪಾಠಿಗಳಿಂದ ಯಾವುದೋ ಒಂದು ಕೆಲಸಕ್ಕೆ ಚಾಲನೆ ಕೊಡುವಂಥದ್ದು, ಕೆಲಸದಲ್ಲಿ ಏಳಿಗೆಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣ್ತದೆ. ರಾಶ್ಯಾಧಿಪತಿಯಾದಂತಹ ಶುಕ್ರ ಉಚ್ಚಕ್ಷೇತ್ರ ಸ್ಥಿತನಾಗಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳಲ್ಲಿ ಅನುಕೂಲವನ್ನು ಮಾಡಿಕೊಡುವಂಥ ಸಂದರ್ಭ ಈ ವಾರವಾಗಿರ್ತದೆ. ನೀವು ಮಾಡಬೇಕಾಗಿರುವಂತಹ ಪ್ರಮುಖವಾದಂತಹ ಪರಿಹಾರ ಯಾವುದು ಅಂದರೆ ವಿನಾಯಕನ ಸ್ಮರಣೆ. ಪಂಚಮ ಸ್ಥಾನದಲ್ಲಿ ಕೇತು ಸ್ಥಿತನಾದಾಗ ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ನಮಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ. 12 ಮನೇಲಿ ಗುರು ಸಂಚಾರ ಮಾಡ್ತಾ ಇರ್ತೇವೆ. ಗುರು ಏನು ಹೇಳ್ತದೆ ಅಂದರೆ ಸ್ವಲ್ಪ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವಂಥದ್ದು, ಧರ್ಮ ಕಾರ್ಯಗಳಿಗೆ ಹಣಕಾಸಿನ ವ್ಯವಸ್ಥೆ ಮಾಡುವಂಥದ್ದು, ಹಣಕಾಸಿನ ವ್ಯವಸ್ಥೆಯಿಂದ ನಿಮಗೆ ಸ್ವಲ್ಪ ಖರ್ಚು ಸಹ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಮನೆಯಲ್ಲಿ ಒಳ್ಳೆಯ ಒಂದು ಶುಭ ಕಾರ್ಯಗಳು ನಡೆಸುವಂಥದ್ದು ಇವೆಲ್ಲ ಆಗ್ತಾ ಇರ್ತದೆ. ಆದರೆ ಇದ್ರ ಒಟ್ಟಿಗೆ ಭೂಮಿ ವಿಚಾರದಲ್ಲಿ ಏನಾದರೂ ಅಂದುಕೊಂಡಿದ್ದರೆ ಖಂಡಿತ ಆ ಭೂಮಿ ವಿಚಾರದಲ್ಲಿ ಏಳಿಗೆಯನ್ನು ಕಾಣುವಂಥದ್ದು, ಮಕ್ಕಳ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹೆಣ್ಣು ಮಕ್ಕಳಿಗೆ ಏನೋ ಗೊತ್ತಿಲ್ಲದೆ ಈ ವಾರ ಒಳ್ಳೆಯ ಒಂದು ಶುಭ ವಿಚಾರವನ್ನು ಕೇಳುವಂಥದ್ದು, ಆಹ್ಲಾದಕರವಾದಂತಹ ವಾರವನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು. ನೀವು ಮಾಡಬೇಕಾಗಿರೋಂಥದ್ದು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ. ಈ ವಾರ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಆ ವಿನಾಯಕನ ಸ್ಮರಣೆ ಮಾಡ್ತಾ ಬನ್ನಿ. ಸೋಮವಾರ, ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ರಾಶ್ಯಾಧಿಪತಿಯಾದಂತಹ ಚಂದ್ರ ಏನೋ ಒಂದು ಒಳ್ಳೆಯ ಕ್ಷೇತ್ರದ ಮಿತ್ರಕ್ಷೇತ್ರದ ಸ್ಥಿತನಾಗಿದ್ದಾನೆ. ಜೊತೆಗೆ ರವಿಯಿಂದ ಆಡಳಿತ ಅಧಿಕಾರಗಳಿಂದ ನಿಮಗೆ ಒಳ್ಳೆಯ ಮನ್ನಣೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾವ ಒಂದು ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇರ್ತದೋ ಆ ನಿಧಾನ ಆಗುವಂಥ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸುವಂಥ ಸಾಧ್ಯತೆಗಳು ಸಹ ಉಂಟು. ಜೊತೆಗೆ ಪ್ರವಾಸ ಮಾಡುವಂಥದ್ದು, ಖುಷಿಯಾಗಿರುವಂಥದ್ದು, ಬೃಷ್ಟನ ಭೋಜನ ಸೇವೆ ಮಾಡುವಂಥದ್ದು, ಸಜ್ಜನರ ಭೇಟಿ ಮಾಡುವಂಥದ್ದು, ಈ ರೀತಿಯಾದಂತಹ ಒಳ್ಳೆಯ ಒಂದು ಸನ್ಮಂಗಳವಾದಂತಹ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಒಳ್ಳೆಯ ವಿಚಾರವನ್ನು ನೀವು ಗ್ರಹಿಸ್ತಾ ಹೋದರೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿ ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಆದರೆ ಒಂದು ವಿಚಾರ ಏನಂದರೆ, ಕುಜ ರಾಶಿಯಲ್ಲೇ ನೀಚನಾಗಿದ್ದಾಗ ಸ್ವಲ್ಪ ಗಾಡಿಗಳಲ್ಲಿ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಿದ್ರೆ ತುಂಬ ಒಳ್ಳೆಯದು. ಮಿಕ್ಕೆಲ್ಲ ವಿಚಾರದಲ್ಲೂ ಅದ್ಭುತವಾದಂತಹ ವಾರವನ್ನು ನೀವು ಕಾಣ್ಬೋದು. ಪರಿಹಾರ ರೂಪಕವಾಗಿ ನೀವು ಏನು ಮಾಡಬೇಕು ಅಂದರೆ ಲಕ್ಷ್ಮೀನಾರಸಿಂಹ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟರಮಣ ಈ ರೀತಿಯಾದಂತಹ ದೇವರುಗಳ ಒಂದು ಸ್ಮರಣೆ ಮಾಡಿದವನ್ನೇ ಖಂಡಿತ ಒಳ್ಳೆಯದಾಗುತ್ತೆ. ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿಯೇ ಉಚ್ಚಕ್ಷೇತ್ರದ ಸ್ಥಿತನಾಗಿದ್ದಾನೆ. ಎಲ್ಲ ವಿಚಾರದಲ್ಲೂ ಒಂದು ಒಳ್ಳೆಯ ಮನ್ನಣೆ ಸಿಗುವಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತವಾಗಿ ಏನೂ ಗೊತ್ತಿಲ್ಲಪ್ಪ, ನಾನು ಅಂದ್ಕೊಂಡಿರಲಿಲ್ಲ ನನಗೆ ಪ್ರಮೋಷನ್ ಸಿಗುತ್ತೆ ಅಂತ, ಆದರೂ ಪ್ರಮೋಷನ್ಗೆ ಒಂದು ದಾರಿ ಕಾಣಿಸ್ತಾ ಇದೆ ಅನ್ನೋ ಒಂದು ಭಾವನೆಗಳು ಮೂಡುವಂಥದ್ದು, ಮಾನಸಿಕ ವಿಚಾರದಲ್ಲಿ ಚಂಚಲತೆಯಿಂದ ದೂರ ಆಗುವಂಥದ್ದು, ಏನೋ ಒಂದು ರೀತಿಯಂಥ ಆ್ಯಂಗ್ಸೈಟಿ, ಒಂದು ಸ್ವಲ್ಪ ಆತಂಕ ಇರುವಂಥದ್ದೆಲ್ಲ ದೂರ ಆಗಿ ಆಹ್ಲಾದಕರವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಊಟೋಪಚಾರಗಳಲ್ಲಿ ಒಳ್ಳೆಯ ಪೃಷ್ಠಾನ ಭೋಜನ ಸೇವನುವಂಥದ್ದು, ಸ್ನೇಹಿತರ ಭೇಟಿ ಮಾಡುವಂಥದ್ದು, ಈ ವಾರ ಏನೋ ಒಂದು ರೀತಿಯಾದಂಥ ಸಂಪೂರ್ಣ ಶುಭಕರವಾದಂತಹ ವಾರವನ್ನು ಖಂಡಿತ ನೀವು ಸಹ ಕಾಣ್ಬೋದು. ನೀವು ಒಂದೇ ಒಂದು ವಿಚಾರ ಆದರೆ ಮಾತಿನ ವಿಚಾರದಲ್ಲಿ ಮಾತ್ರ ಹುಷಾರಾಗಿದ್ದರೆ ಸಾಕು. ವಾಗ್ದೇವಿ ಸರಸ್ವತಿಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಜೊತೆಗೆ ನಾರಸಿಂಹನ ಒಂದು ಸ್ಮರಣೆ ಮಾಡಿ ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಬುಧವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿರ್ತದೆ. ಆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಆಗುವಂಥ ವಾರ ಅಂತ ಹೇಳ್ಬೋದು. ಯಾವ ರೀತಿಯಾದಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಆರೋಗ್ಯದ ವಿಚಾರದಲ್ಲಿ, ಅಂದರೆ ಮಾತೃವಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಅಥವಾ ತಂದೆಯ ತಾಯಿಗಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಆ ಕಾರಣದಿಂದ ಮಕ್ಕಳು ಸ್ವಲ್ಪ ಚಿಂತೆ ಒಳಗಾಗಿರ್ತಾರೆ. ಆದರೆ ಆ ತಂದೆ ತಾಯಿಯ ಆರೋಗ್ಯ ಚೇತರಿಕೆಯನ್ನು ಕಾಣುವಂಥ ವಾರ. ಅದೇ ರೀತಿ ನಿಮ್ಮ ವೃತ್ತಿ, ಪ್ರವೃತ್ತಿ ಆಗಿರ್ಬೋದು, ಸ್ವಂತ ವೃತ್ತಿ, ಸೇವಾ ವೃತ್ತಿ ಆಗಿರ್ಬೋದು, ಇಂತಹ ವೃತ್ತಿಪರವಾಗಿ ಏಳಿಗೆಯನ್ನು ಕಾಣುವಂಥದ್ದು, ಯಾವುದೋ ಒಂದು ಅನಿರೀಕ್ಷಿತವಾಗಿ ಬರುವಂಥ ದುಡ್ಡು ಸಹ ನಿಮ್ಮ ಕೈ ಸೇರುವಂಥದ್ದು, ಅಥವಾ ನೀವೇ ಯಾರಿಗೂ ಕೊಡೋದಿತ್ತು ಅದು ಸಹ ಕೊಡುವಂಥದ್ದು ಸಹ ಉಂಟು. ಶುಭ ಕಾರ್ಯಗಳಿಗೆ ಚಾಲನೆ ಕೊಡುವಂಥದ್ದು, ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಈ ರೀತಿಯಾದಂಥ ಶುಭಕರವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ನೀವು ಪ್ರಮುಖವಾಗಿ ಪರಿಹಾರ ರೂಪ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ, ಸಾಕ್ಷಾತ್ ಪರಮೇಶ್ವರನ ಒಂದು ಸ್ಮರಣೆ ಮಾಡಿ, ದುರ್ಗೆಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂಥ ಶುಭಫಲಗಳನ್ನು ಖಂಡಿತ ಕಾಣಬಹುದು. ಸಪ್ತಮ ಸ್ಥಾನದಲ್ಲಿ ನೈಸರ್ಗಿಕ ಪಾಪಗ್ರಹ ಹಾಗೂ ಶುಭಗ್ರಹಗಳ ಸಂಯೋಗದಿಂದ ದೃಷ್ಟಿಯನ್ನು ಬೀಳ್ತಾ ಇರೋದ್ರಿಂದ ಸ್ವಲ್ಪ ಚಂಚಲವಾದಂತಹ ಮನಸ್ಸು, ಆ ಚಂಚಲವಾದಂತಹ ಮನಸ್ಸಿನಿಂದ ದೂರ ಬರುವಂಥದ್ದು ಕೇವಲ ಒಂದು 2-3 ದಿನಗಳಲ್ಲಿ ನಿಮ್ಮ ಮನಸ್ಸು ಸಹ ಚೇಂಜ್ ಆಗುತ್ತೆ.
ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ, ನಿಂದನೆಗಳಿಂದ ದೂರ ಬರುವಂತಹ ವಾರವಾಗಿರ್ತದೆ. ಯಾರ ಹತ್ರನೋ ನೀವು ಬೈಸ್ಕೊತಾ ಇರ್ತೀರ, ಇಲ್ಲ ಯಾರೋ ನಿಂದಿಸ್ತಾ ಇರ್ತಾರೆ, ಅಂಥವರಿಂದ ದೂರ ಆಗುವಂಥದ್ದು, ಲಘು ದೂರ ಪ್ರಯಾಣದಿಂದ ಸಮಾಧಾನವನ್ನು ಕಾಣುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹೊಸ ಕೆಲಸಕ್ಕೆ ಚಾಲನೆ ಕೊಡುವಂಥದ್ದು, ಜೊತೆಗೆ ನಿಮ್ಮ ಮಾನಸಿಕ ವಿಚಾರದಲ್ಲೂ ಸಹ ಒಂದು ಚೇತರಿಕೆಯನ್ನು ಕಾಣುವಂಥ ವಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಇಷ್ಟೆಲ್ಲ ಒಳ್ಳೇದಿರಬೇಕಾದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಬರಬೇಕು ಅಂದರೆ ಏನನ್ನು ಮಾಡಬೇಕು? ನೀವು ಸುಬ್ರಹ್ಮಣ್ಯನ ಸ್ಮರಣೆ ಜೊತೆಗೆ ನಾಗನ ಒಂದು ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ಮಾಡಬೇಕಾಗಿರುವಂಥದ್ದು ಸಿಂಪಲ್ ಪರಿಹಾರ ಅಷ್ಟೇ. ಜೊತೆಗೆ ಭಾನುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರು ರಾಶ್ಯಾಧಿಪತಿಯಾದಂತಹ ಕುಜ ನೀಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ಆದರೂ ಸಹ ಏನಾಗುತ್ತೆ ಅಂದರೆ, ನಾವು ಸಾಧಾರಣವಾಗಿ ಹೇಳಬೇಕಾದ್ರೆ ನೀಚಭಂಗ ರಾಜಯೋಗ ಜೊತೆಗೆ ರಾಶ್ಯಾಧಿಪತಿಯಾದಂತಹ ಕುಜ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನಿಗೆ ಸಪ್ತಮ ಸ್ಥಾನದಲ್ಲಿ ಗುರುವಿನ ಒಂದು ದೃಷ್ಟಿ ಇರೋದರಿಂದ ರಾಶಿಗೆ ಬಲವನ್ನು ಹೆಚ್ಚು ಕೊಡುವಂಥದ್ದು, ಏನೇ ಕಷ್ಟ ಬಂದರೂ ಮುಂದಕ್ಕೆ ಹೋಗುವಂಥದ್ದು, ಅದ್ರ ಒಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು. ಸ್ವಲ್ಪ ಭಯದ ವಾತಾವರಣ ಮೂಡುತ್ತೆ ಮಧ್ಯದಲ್ಲಿ, ಯಾವಾಗಲೂ ಒಂದು ಬಾರಿ ಅದು ಸಹ ದೂರ ಆಗುವಂಥದ್ದು. ರಾತ್ರಿಯಲ್ಲಿ ಸ್ವಲ್ಪ ನಿದ್ರಾಹೀನತೆ ಕಾಣುತ್ತೆ, ಅದು ಹೆಚ್ಚು ಹೊತ್ತು ಏನಿರೋದಿಲ್ಲ, ಯಾವಾಗಲೂ ಒಂದು ರೀತಿ ಎಚ್ಚರ ಆಗುವಂಥ ಸಾಧ್ಯತೆಗಳಿರ್ತದೆ. ಅದು ಸಹ ದೂರವಾಗಿ ಸಂಪೂರ್ಣವಾದಂತಹ ನಿದ್ರೆ ಸಹ ಸಿಗುವಂಥ ವಾರವಾಗಿರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸಹ ಸುಧಾರಣೆ, ಮಕ್ಕಳ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ, ಹೆಣ್ಣು ಮಕ್ಕಳಿಗೆ ಏನೋ ಅನಿರೀಕ್ಷಿತವಾಗಿ ದೈವ ದರ್ಶನ ಮಾಡುವಂಥದ್ದು, ಎಲ್ಲ ಒಂದು ಒಳ್ಳೆಯ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಚಿಕ್ಕ ಪುಟ್ಟ ಪರಿಹಾರಗಳಿಗಾಗಿ ನೀವು ಮಾಡಬೇಕಾಗಿರುವಂಥ ಒಂದು ಒಳ್ಳೆಯ ದೇವರ ಸ್ಮರಣೆ ಅಂದರೆ ಸಾಕ್ಷಾತ್ ವಿನಾಯಕನ ಸ್ಮರಣೆ. ವಿಘ್ನರಾಜನ ಲಾಭಸ್ಥಾನದಲ್ಲಿ ಕೇತು ಸ್ಥಿತನಾಗಿರೋದ್ರಿಂದ ವಿಘ್ನರಾಜನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿನೂ ನೀವು ಕಾಣ್ಬೋದು. ನಿಮಗೆ ಶುಕ್ರವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಹೊಸ ವಿಚಾರಗಳಲ್ಲಿ ಒಳ್ಳೆಯ ಮನ್ನಣೆ ಸಿಗೋವಂಥದ್ದು, ಸ್ನೇಹಿತರ ಹೊಸ ಭೇಟಿಗಳು ಮಾಡೋವಂಥದ್ದು, ಯಾವುದೋ ವ್ಯವಹಾರಗಳಲ್ಲಿ ಭೂಮಿ ವಿಚಾರ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಖರೀದಿ ವಿಚಾರಗಳು, ಚಿನ್ನ ಬೆಳ್ಳಿ ಆಗಿರ್ಬೋದು, ಇಂತಹ ವಿಚಾರಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿನ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜೊತೆಗೆ ಯಾವುದೋ ಒಂದು ಹಳೆಯ ಒಂದು ವ್ಯವಸ್ಥಿತವಾದಂತಹ ಹಣಕಾಸು ಸುಧಾರಣೆಯಾಗಿ ನಿಮ್ಮ ಕೈ ಸೇರುವಂಥ ವಾರ ಆಗುತ್ತೆ. ಒಳ್ಳೆಯ ಒಂದು ವಾರವನ್ನು ಖಂಡಿತ ನೀವು ಕಾಣ್ಬೋದು. ಅಣ್ಣ ತಮ್ಮಂದರಿಂದ ಪ್ರಮುಖವಾಗಿ ಒಳ್ಳೆಯ ಸಮಾಧಾನವಾದಂತಹ ಮಾತುಗಳನ್ನ ಕೇಳೋದು, ಅಥವಾ ನಿಮ್ಮ ಸ್ನೇಹಿತರಿಂದ ಒಳ್ಳೆಯ ಸಪೋರ್ಟ್ ಸಿಗುವಂಥದ್ದು. ನೀವು ಕೆಲಸ ಮಾಡ್ತಿರ್ತೀರ, ಆ ಕೆಲಸದಲ್ಲಿ ಸ್ವಲ್ಪ ಯಾವುದೋ ಒಂದು ಟೆನ್ಷನ್ ಇರ್ತದೆ, ಆ ಟೆನ್ಷನ್ಗೆ ನಿಮ್ಮ ಸಹಪಾಠಿಗಳಾಗಿ ಅಂದರೆ ನಿಮ್ಮ ಸಹೋದ್ಯೋಗಿಗಳಾಗಿ ಬಂದು ಆ ಒಂದು ಕೆಲಸಕ್ಕೆ ಒಳ್ಳೆಯ ಒಂದು ಐಡಿಯಾ ಕೊಡ್ತಾರೆ. ಆ ಐಡಿಯಾದಿಂದ ನಿಮಗೆ ಪ್ರಶಂಸೆ ಸಹ ಸಿಗುವಂಥದ್ದು, ಬಡ್ತಿಗೆ ಸಿಗುವಂಥದ್ದು, ಪ್ರಮೋಷನ್ಗೆ ಸಹ ಸಿಗುವಂತಹ ವಾರ ನಿಮ್ಮದಾಗಿರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಗುರುಗಳ ಸ್ಮರಣೆ ಮಾಡಿ, ಹನುಮಂತನ ಸ್ಮರಣೆ ಮಾಡಿ ಸಾಕು. ಶನಿವಾರ, ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಗುರುವಿನ ಬಲ ಹೆಚ್ಚಾಗಿದೆ, ಆದರೆ ಬರುವ ತಿಂಗಳಲ್ಲಿ ಗುರುವಿನ ಬಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ಸಾಡೆ ಸಾತಿಯ ಪ್ರಮಾಣ ಸಂಪೂರ್ಣವಾಗಿ ಕಮ್ಮಿ ಆಗಿರೋದ್ರಿಂದ ಏನೋ ಒಂದು ರೀತಿಯಂಥ ರಿಲ್ಯಾಕ್ಸ್ ಸಿಗ್ತಾ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವನ್ನು ಕಾಣುವಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ಅಣ್ಣ ತಮ್ಮಂದರಿಂದ ಸಣ್ಣ ಪುಟ್ಟ ಕಿರಿಕಿರ್ತದೆ, ಆ ಕಿರಿಕುಗಳು ಸಹ ಸ್ವಲ್ಪ ದೂರ ಆಗುವಂಥದ್ದು. ಯಾಕೆಂದರೆ ಇಷ್ಟು ದಿವಸ ತನಕ ರವಿ ಸ್ಥಿತನಾಗಿದ್ದ, ರವಿ ಸ್ವಲ್ಪ ದೂರವಾಗಿದ್ದ ತಕ್ಷಣವೇ ಅಲ್ಲಿ ಸಂಪೂರ್ಣವಾದಂತಹ ಸ್ನೇಹಿತರ ಒಂದು ಕುಚ್ಚ, ಗ್ರಹಗಳ ಕುಚ್ಚ ಮಾತ್ರ ಇದೆ. ಆ ಕಾರಣದ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ, ಯಾಕಂದರೆ ರಾಷ್ಟ್ರಾಧಿಪತಿಯವನು ಸಹ ತೃತೀಯ ಸ್ಥಾನದಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಸ್ಥಿತನಾದಾಗ ಖಂಡಿತವಾಗ್ಲೂ ನಿಮ್ಗೆ ಯಾವುದೋ ಒಂದು ರೀತಿಯಂಥ ಸಮಸ್ಯೆಯನ್ನು ಕೊಡ್ದಂಗೆ ಮುಂದಕ್ಕೆ ಕರ್ಕೊಂಡು ಹೋಗುವಂಥದ್ದೇ ಮೂರನೇ ಮನೆ. ಆ ಕಾರಣದಿಂದ ಒಳ್ಳೆಯ ಒಂದು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ಮಾನಸಿಕವಾಗಿ, ದೈಹಿಕವಾಗಿ, ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂಥ ಶುಭವಾರವನ್ನು ಕಾಣ್ತೀರಾ. ನೀವು ಮಾಡಬೇಕಾಗಿರುವಂಥದ್ದು ಕಾಲಭೈರವನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಸಮಸ್ಯೆಗಳಿಂದ ದೂರ ಬರುವಂತಹ ವಾರ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥ ವಾರ, ಊಟೋಪಚಾರಗಳಲ್ಲಿ ಒಳ್ಳೆಯ ಒಂದು ಮೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು ವಾರ ಆಗಿರ್ತದೆ.
ನಿಮ್ಮ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದು, ಮಂಗಳ ಕಾರ್ಯಗಳು ಜರುಗುವಂಥ ವಾರವಾಗಿರ್ತದೆ. ಅದರಲ್ಲೂ ಪ್ರಮುಖವಾಗಿ ಯಾರಿಗೆಲ್ಲ ಈ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಿರೋ ಅಥವಾ ಯಾರೆಲ್ಲ ಈ ಸರ್ಕಾರಿ ವೃತ್ತಿಯಲ್ಲಿ ಕುಂಭರಾಶಿಯಲ್ಲಿ ಜನನವಾಗಿ ಸರ್ಕಾರಿ ವೃತ್ತಿಯಲ್ಲಿ ಇರ್ತಾರೋ ಅಂಥವ್ರಿಗೂ ಸಹ ಅದ್ಭುತವಾದಂತಹ ವಾರವನ್ನು ಕಾಣುವಂಥದ್ದು, ಸ್ನೇಹಿತರಿಂದ ಒಳ್ಳೊಳ್ಳೆ ಪ್ರಶಂಸೆ ಸಿಗುವಂಥದ್ದು, ಯಾರೆಲ್ಲ ಬಾಸ್ ಇರ್ತಾರೆ ಅಂದರೆ ನಿಮ್ಮ ಮೇಲಧಿಕಾರಿ ಇರ್ತಾರೋ ಆ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಮಾತುಗಳನ್ನು ಕೇಳಿ ಅವರಿಂದ ಒಳ್ಳೆ ಪ್ರಶಂಸೆಗೊಳಗಾಗುವಂಥ ವಾರ ನಿಮ್ಮದಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಹ ಮಾನಸಿಕ ವಿಚಾರದಲ್ಲೂ ಸಹ ಸಂಪೂರ್ಣವಾದಂಥ ಶುಭ ಫಲಗಳನ್ನು ಈ ವಾರ ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಪ್ಪ ಅಂದರೆ ನಾರಾಯಣನ ಒಂದು ಸ್ಮರಣೆ, ನಾರಸಿಂಹನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಬುಧವಾರ ಗುರುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋ ಈ 7.5 ಎಫೆಕ್ಟ್ ಹೆಚ್ಚಾಗಿದೆ ಅಂತ ನಾಕಾರು ಎಲ್ಲ ಕಡೆ ಹಬ್ಬಿಸ್ಬಿಟ್ಟಿದ್ದಾರೆ. ಆದರೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಗುರು ಅಧಿಪತಿ ಆಗಿರೋದ್ರಿಂದ ನಿಮ್ಮ ಒಂದು ಪ್ರಾಮಾಣಿಕತೆಯಿಂದ ಏನು ನೀವು ಕೆಲಸ ಕಾರ್ಯಗಳು ಮಾಡ್ತಿರೋ ಆ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾದಂಥ ಶುಭಫಲಗಳನ್ನು ನೀವು ಕಾಣ್ಬೋದು. ಯಾರೆಲ್ಲ ಈ ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೋ ಅಂಥವ್ರು ಸ್ವಲ್ಪ ಅಲರ್ಟ್ ಆಗಿರಬೇಕು, ಸ್ವಲ್ಪ ಲಾಸ್ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಚಿಂತೆ ಮಾಡುವಂಥದ್ದಿದೆ. ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಮೀನರಾಶಿಯವರು ಸಂಪೂರ್ಣವಾದಂಥ ಶುಭ ಫಲವಾದಂತಹ ವಾರವನ್ನು ಕಾಣಬಹುದು. ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ಶುಕ್ರವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ ಅಂತ ಹೇಳ್ತಾ ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾಷಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.